ನಮಸ್ಕಾರ ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್. ಬಾಕಿ ವೇತನಕ್ಕೆ ಆಗ್ರಹ, ಎನ್ಟಿಸಿ ಕಾರ್ಮಿಕರ ಹೋರಾಟ ಸ್ಥಳಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ, ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಭರವಸೆ. ರಂಗಭೂಮಿಗೆ ಒಂದು ಅಗಮ್ಯವಾದ ಶಕ್ತಿ ಇದೆ, ರಂಗಕಲೆ ಜೀವಂತಿಕೆಗೆ ರಂಗ ಕಲಾವಿದರು ಕಾರಣ, ಮಹಾನಗರ ಪಾಲಿಕೆ ಮೇಯರ್ ಚಂದ್ರೇಗೌಡ ಹೇಳಿಕೆ. ಸರ್ಕಾರಿ ಜಾಗದಲ್ಲಿ ಅಕ್ರಮ ಮಳಿಗೆಗಳ ನಿರ್ಮಾಣ, ಕೂಡಲೇ ಈ ಬಗ್ಗೆ ಅಧಿಕಾರಿಗಳು ಗಮನ ವಹಿಸಬೇಕು, ಸಾಮಾಜಿಕ ಕಾರ್ಯಕರ್ತ ಹೋರಾಟಗಾರ ರಾಘವೇಂದ್ರ ಆಗ್ರಹ. ಬಾಕಿ ಉಳಿಸಿಕೊಂಡಿರುವ ವೇತನ ನೀಡುವಂತೆ ಆಗ್ರಹಿಸಿ ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ನ್ಯೂ ಮಿನರ್ವಾ ಮಿಲ್ ಎದುರು ಕಾರ್ಮಿಕರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಸ್ಥಳಕ್ಕೆ ಶನಿವಾರ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆ ಆಲಿಸಿದರು. ಕಳೆದ 7 ತಿಂಗಳಿನಿಂದ ಕಾರ್ಮಿಕರಿಗೆ ವೇತನ ನೀಡಿಲ್ಲ, ವೇತನ ನೀಡುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಆಗ್ರಹಿಸಿ ಎಐಟಿಯುಸಿ ನೇತೃತ್ವದಲ್ಲಿ ಕಳೆದ 2 ದಿನಗಳಿಂದ ಹೋರಾಟ ನಡೆಯುತ್ತಿದ್ದು, ಇಂದು ಸ್ಥಳಕ್ಕೆ ಬಂದ ವ್ಯವಸ್ಥಾಪಕರನ್ನ ಕಾರ್ಮಿಕರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಪ್ರಮುಖವಾಗಿ ಈಗಾಗಲೇ ಬಾಕಿ ಉಳಿಸಿಕೊಂಡಿರುವ ವೇತನವನ್ನು ಅತಿ ಶೀಘ್ರವಾಗಿ ನೀಡಬೇಕು, ಜೊತೆಗೆ ನಿಂತು ಹೋಗಿರುವ ಕಂಪನಿಯ ಸಾಮಗ್ರಿಗಳನ್ನು ರಕ್ಷಿಸುವ ಸಲುವಾಗಿ ಕಾರ್ಮಿಕರನ್ನು ಕಾವಲುಗಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದು, ಅವರಿಗೂ ವೇತನ ನೀಡುತ್ತಾರೆ ಎಂಬ ನಂಬಿಕೆ ಇಲ್ಲ. ಹಾಗಾಗಿ ಎಲ್ಲರಿಗೂ ವೇತನ ನೀಡಲು ಗಡುವು ನೀಡಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿದರು. ತಾರೀಕು ಎಲ್ಲ ಹೇಳೋದು ಬೇಡ, 3 ತಿಂಗಳಲ್ಲಿ ಕೊಡ್ತೇವೆ, 4 ತಿಂಗಳಲ್ಲಿ ಕೊಡ್ತೇವೆ ಹೇಳಿ ನಾವು ಸಮಾಧಾನದಿಂದ ಹೋಗ್ತೇವೆ. ಒಂದು ಪಾಯಿಂಟ್, ಬಟ್ ಅದು ರೈಟಿಂಗ್ನಲ್ಲಿ ಕೊಡಬೇಕು. ಬೇಕಾದ್ರೆ 6 ತಿಂಗಳು ಅಂತ ಹೇಳಿ ನಮಗೆ ಬೇಜಾರಿಲ್ಲ, ಬಟ್ ನಮಗೊಂದು ಯಾವಾಗ ಬರುತ್ತೆ ಅಂತ ಒಂದು ಅಂದಾಜಾಗ ನಾವು ನಮ್ಮ ಜೀವನವನ್ನು ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ತೇವೆ. ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್, ಇಲ್ಲಿ ಯಾರು ಈಗ ಕೆಲಸ ಮಾಡ್ತಾ ಇದ್ದಾರೋ ಸೆಕ್ಯೂರಿಟಿಯಾಗಿ, ಅವರಿಗೆ ಪ್ರತಿ ತಿಂಗಳು ಗ್ಯಾರಂಟಿಯಾಗಿ ನಾವು ಸಂಬಳ ಕೊಡ್ತೇವೆ ಅಂತ ಹೇಳಿದರೆ ಅವರು ಇಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ಅಂತ ಹೇಳಿದರೆ ಮಾಡಲ್ಲ. ಉಳಿದದ್ದು ಅವರು ಯಾರು ಪದ್ಮಿನಿ ಸಿಂಗ್ ಅವರು ಇದರಲ್ಲಿ ಹೇಳಿದ್ದಾರೆ, ಓಕೆ, ನಾವು ಅದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೇವೆ, ನಾವು ಅದನ್ನು ಒಪ್ಕೊಳ್ತೇವೆ. ಬಟ್ ನಮಗೆ ಲೋಕಲ್ ಮ್ಯಾನೇಜ್ಮೆಂಟಿಂದ ನಮಗೆ ರೇಟಿಂಗ್ನಲ್ಲಿ ಈ 2 ಪಾಯಿಂಟ್ಸ್ಗಳ ಬಗ್ಗೆ ನಮಗೆ. ಬಳಿಕ ಮಾತನಾಡಿದ ಶಾಸಕರು, ಕಾರ್ಮಿಕರ ಹಿತದೃಷ್ಟಿಯಿಂದ ಆಡಳಿತ ಮಂಡಳಿ ಕೆಲಸ ಮಾಡಬೇಕು. ಈಗಾಗಲೇ ಕೈಗಾರಿಕಾ ಪ್ರದೇಶಕ್ಕಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಕಳೆದುಕೊಂಡಿರುವ ರೈತ ಕುಟುಂಬಗಳು ಇಂದು ಬೀದಿ ಪಾಲಾಗಿವೆ. ಅವರಿಗೆ ಉದ್ಯೋಗ ನೀಡಿ ಅವರಿಗೆ ಸಹಕಾರ ನೀಡಬೇಕಿರುವುದು ಕಾರ್ಖಾನೆಗಳ ಜವಾಬ್ದಾರಿ. ಆದ್ದರಿಂದ ಸಂಸ್ಥೆ ಕೂಡಲೇ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡಬೇಕಿದೆ. ತಾನೂ ಕೂಡ ಶಾಸಕನಾಗಿ ಸಂಬಂಧಪಟ್ಟ ಇಲಾಖಾ ಸಚಿವರ ಬಳಿ ನಿಯೋಗ ತೆರಳಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತಂದು ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಲಾಗುವುದು. ಸರ್ಕಾರದ ಅಂಗಸಂಸ್ಥೆಯಾಗಿರುವ ಎನ್ಟಿಸಿ ಕಾರ್ಖಾನೆಯಿಂದ ಕಾರ್ಮಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಸರ್ಕಾರದ ಒಂದು ಅಂಗಭಾಗ ಈ ಒಂದು ಏನು ಟೆಕ್ಸ್ಟೈಲ್ ಕಂಪ್ನಿ ಇದೆ, ಇವತ್ತು ಎಲ್ಲ ನಮ್ಮ ಸಿಬ್ಬಂದಿಗಳು ಮತ್ತು ನೌಕರರು ಹಿಂದಿನಿಂದಲೂ ಕೂಡ ಇದು ಸಮಸ್ಯೆ ಬಗೆಹರಿದಿಲ್ಲ. ಹಲವಾರು ವರ್ಷಗಳಿಂದ ಸಂಸ್ಥೆ ನಿಂತಿದೆ. ಹಾಗಾಗಿ ಇವತ್ತು ಎಲ್ಲ ಒಂದು ಬಹಿಷ್ಕಾರ ಮಾಡ್ತಿರೋದ್ರಿಂದ ನಾನು ಕೂಡ ಬಂದು ಅವರಿಗೆ ಒಂದು ಸಹಕಾರನ ನಾನು ಕೂಡ ಅವರ ಪರವಾಗಿ ನಾನು ನಿಲ್ತಾ ಇದ್ದೇನೆ. ಈಗಾಗಲೇ ಅವರ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಚರ್ಚೆ ಮಾಡಿದ್ದೀವಿ, ಆದರೆ ಇಲ್ಲಿ ಯಾರೂ ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ. ಈಗಾಗಲೇ ಒಂದು 7 ತಿಂಗಳಿಂದ ಸಂಬಳವನ್ನು ಕೂಡ ಕೊಟ್ಟಿಲ್ಲ ಅವರಿಗೆ. ಹಿಂದೆನೂ ಕೂಡ ಏನು ಇಲ್ಲ ನೌಕರರಿಗೆ ಎಲ್ಲ ಒಂದು ವಿದ್ಯಾವಂತರು ಅವರೆಲ್ಲ ಬಂದು ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಏನು ಸೆಕ್ಯೂರಿಟಿ ಕೆಲಸವನ್ನು ಮಾಡಲಿಕ್ಕೆ ಹೇಳ್ತಾರೆ. ಹಾಗಾಗಿ ಯಾರೂ ಕೂಡ ಇಲ್ಲೆಲ್ಲ ಬೇಡ, ನಾವು ಸೆಕ್ಯೂರಿಟಿ ಕೆಲಸ ಮಾಡಿದ್ರು ಕೂಡ ನಮಗೆ ಸಂಬಳವನ್ನು ಕೊಡ್ತಾ ಇಲ್ಲ ಅಂತ ಏನು ಎಲ್ಲ ಬಹಿಷ್ಕರಣ ಮಾಡಿದರೆ ನಾವು ಕೂಡ ಎಲ್ಲ ಚರ್ಚೆ ಮಾಡಿದ್ದೀವಿ ಅಧಿಕಾರಿಗಳೊಂದಿಗೆ. ಉನ್ನತ ಮಟ್ಟದ ಅಧಿಕಾರಿಗಳ ಬಂದರೆ ಮಾತ್ರ. ರಂಗ ಕಲಾವಿದರ ಜೀವಂತಿಕೆಯಿಂದ ಇಂದಿಗೂ ರಂಗಭೂಮಿ ಕಲೆಗಳು ನಶಿಸಿ ಹೋಗದೆ ಜೀವಂತವಾಗಿದೆ ಎಂದು ಮಹಾನಗರ ಪಾಲಿಕೆ ಮೇಯರ್ ಚಂದ್ರೇಗೌಡ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿಂದು ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕುರುಕ್ಷೇತ್ರ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಂಗಭೂಮಿಗೆ ಒಂದು ಅಗಮ್ಯವಾದ ಶಕ್ತಿ ಇದೆ. ರಂಗ ಕಲಾವಿದರ ಜೀವಂತಿಕೆಯಿಂದ ಇಂದಿಗೂ ರಂಗಭೂಮಿ ಕಲೆಗಳು ನಶಿಸಿ ಹೋಗದೆ ಜೀವಂತವಾಗಿದೆ. ಈ ಕಲೆ ಮೇಲೆ ಯಾವ ವ್ಯಕ್ತಿಗೆ ಒಲವಿರುತ್ತದೆಯೋ ಅವರು ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ ಎಂದರು. ಕಲೆ ನಶಿಸಿ ಹೋಯಿತು ಅಂತ ಒಂದು ಕಡೆ ಮಾತಿದೆ, ಆದರೆ ನಶಿಸಿ ಹೋಗ್ತಾ ಇಲ್ಲ, ಅದು ಪೋಷಿಸಿಕೊಂಡು ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ನಿಮ್ಮಂತಹ ಸಹೃದಯವಂತ ರಂಗ ಕಲಾಸಕ್ತರ ಉಪಸ್ಥಿತಿಯಲ್ಲಿ ನಾವು 10:30ಗೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾಯಿತು. 2 ಗಂಟೆ ತಡವಾಗಿ ನೀವು ಪ್ರಾರಂಭ ಆಗ್ತಿದ್ರು. ನೀವೆಷ್ಟು ಶಾಂತ ಚಿತ್ತದಿಂದ ನಮ್ಮ ಮಾತುಗಳನ್ನ ಕೇಳಿಕೊಂಡು ನಾಟಕ ಕೇಳೋಕ್ಕೆ ಆಸಕ್ತರಾಗಿದ್ದೀರಿ. ಆದರೆ ಇದರಲ್ಲಿ ಮುಖ್ಯವಾಗಿ ನಾನು ಅಂದ್ಕೊಂಡಿರೋದು, ದಿವಂಗತ ಶ್ರೀಮತಿ ಗಾಯತ್ರಿ ಅಕ್ಕನವರ ಬದುಕು ಸಾರ್ಥಕವಾಯಿತು ಅಂತ. ಯಾಕೆಂದರೆ ಅವರ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಟು ನೀವು ತಾಳ್ಮೆಯಿಂದ ಕಾಯ್ತಾ ಇದ್ದೀರಿ. ಹಾಗಾಗಿ ಆಕೆ ಸ್ವರ್ಗದಲ್ಲಿದ್ದರೂ ನಮ್ಮನ್ನು ನೋಡಿ ಆಶೀರ್ವಾದ ಮಾಡ್ತಾ ಇರ್ತಾಳೆ, ಕಲಾವಿದರನ್ನು ಆಶೀರ್ವಾದ ಮಾಡ್ತಿರ್ತಾರೆ.
ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಂಡು ಅವರಿಗೆ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷ ಹಂಪನಹಳ್ಳಿ ತಿಮ್ಮೇಗೌಡ ಮಾತನಾಡಿ, ನಾಟಕ ಕೇವಲ ಮನೋರಂಜನೆ ಮಾತ್ರವಲ್ಲ, ಇದರಿಂದ ಒಬ್ಬ ವ್ಯಕ್ತಿಯನ್ನು ಬದಲಾವಣೆ ಮಾಡುವ ಗುಣ ಇದೆ. ಅಲ್ಲದೆ ಒಂದು ಸಮಾಜವನ್ನ ಪರಿವರ್ತನೆ ಮಾಡುವಂತಹ ಶಕ್ತಿ ಇದೆ. ಇತ್ತೀಚಿನ ಅಸ್ಪಷ್ಟ ಸಮಾಜದಲ್ಲಿ ಸ್ಪಷ್ಟತೆಯಿಂದ ಸಾಮರಸ್ಯದಿಂದ ಬದುಕುವಂತಹ ಕೆಲಸವನ್ನ ನಾಟಕ ಕಲೆ ಮಾಡುತ್ತಿದೆ ಎಂದು ತಿಳಿಸಿದರು. ನಾಟಕ ಅನ್ನೋದು ಕೇವಲ ಮನರಂಜನೆ ಅಷ್ಟೇ ಅಲ್ಲ. ನಾಟಕದಲ್ಲಿ ಒಬ್ಬ ವ್ಯಕ್ತಿಯನ್ನ ಬದಲಾವಣೆ ಮಾಡ್ತಕ್ಕಂತಹ ಗುಣ ಇದೆ. ಒಂದು ಸಮಾಜವನ್ನ ಪರಿವರ್ತನೆ ಮಾಡ್ತಕ್ಕಂತಹ ಗುಣ ಈ ನಾಟಕ ಕಲೆಗೆ ಇದೆ. ಇವತ್ತಿನ ಅಸಹಿಷ್ಣು ಸಮಾಜದಲ್ಲಿ ಸಹಿಷ್ಣುತೆಯಿಂದ ಸಾಮರಸ್ಯದಿಂದ ಬದುಕ್ತಕ್ಕಂತಹ ಮತ್ತು ಜನಗಳನ್ನು ಬೆಸೆತಕ್ಕಂತಹ ಕೆಲಸವನ್ನ ಈ ನಾಟಕ ಕಲೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಇವತ್ತು ಬಹಳ ಅವಶ್ಯಕ ಇದು. ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಗ್ರಾಮೀಣ ಪ್ರದೇಶದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ ಚೌಡವಳ್ಳಿ ಮಾತನಾಡಿ, ಹಾಸನ ಜಿಲ್ಲೆ ಕಲೆಗಳ ತವರೂರು. ಇಂತಹ ಜಿಲ್ಲೆಯಲ್ಲಿನ ಹಲವಾರು ಕಲಾವಿದರು ಸೃಷ್ಟಿಯಾಗಿ ಅಪಾರವಾದ ಸಾಧನೆ ಮಾಡಿ ಜಿಲ್ಲೆಗೆ ಹಾಗೂ ನಾಡಿಗೆ ಅಪಾರವಾದ ಗೌರವವನ್ನು ನೀಡಿದ್ದಾರೆ ಎಂದು ಗುಣಗಾನ ಮಾಡಿದರು. ನೆನಪಿನ ಭಾಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆಗೆ ಒಂದು ಕಲೆಯನ್ನು ಆರಾಧಿಸಲಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ, ನಮನವನ್ನು ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಕಲಾ ಪ್ರೋತ್ಸಾಹಕರು ಮತ್ತು ಆರಾಧಕರಿಗೆ ಮೊದಲು ನನ್ನ ನಮಸ್ಕಾರಗಳು. ಈ ವೇದಿಕೆಯ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯಗಳೇ, ಹಾಸನ ಜಿಲ್ಲೆ ಹೇಳಿ ಕೇಳಿ ಕಲೆಯ ತವರೂರು. ಇಂಥ ಕಲೆಯ ತವರೂರಿನಲ್ಲಿ ಹಲವಾರು ಜನ ಕಲಾವಿದರು ಸೃಷ್ಟಿಯಾಗಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತುಂಬ ಹೆಸರನ್ನು ತಂದುಕೊಟ್ಟವರು ನಮ್ಮ ಹಾಸನ ಜಿಲ್ಲೆಯಿಂದ ಉದಯ ಆಗಿದ್ದಾರೆ. ಈ ರಂಗಭೂಮಿ ಈ ವೇಳೆ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ, ನಿವೃತ್ತ ತಹಶೀಲ್ದಾರ್ ರುದ್ರಪ್ಪಾಜಿರಾವ್ ಸೇರಿದಂತೆ ಇತರರು ಹಾಜರಿದ್ದರು. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ವಾಣಿಜ್ಯ ಅಂಗಡಿ ಮಳಿಗೆಗಳ ನಿರ್ಮಾಣ ಮಾಡಲು ಹಾಲಿ ವಾರ್ಡ್ ನಂಬರ್ 15ರ ಪುರಸಭಾ ಉಪಾಧ್ಯಕ್ಷೆ ರಾಣಿಕೃಷ್ಣ ಅವರು ಸಹಕಾರ ನೀಡುತ್ತಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಹೋರಾಟಗಾರ ರಾಘವೇಂದ್ರ ಸಿಎಂ ಆರೋಪಿಸಿದರು. ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾರ್ಡ್ ನಂಬರ್ 15ರಲ್ಲಿ 1 ಎಕರೆ 4 ಗುಂಟೆ ಸರ್ಕಾರಿ ಜಾಗವಿದ್ದು, ಇದು ಹಾಲಿ ಪುರಸಭಾ ಉಪಾಧ್ಯಕ್ಷೆ ರಾಣಿಕೃಷ್ಣ ಅವರ ವಾರ್ಡ್ಗೆ ಸಂಬಂಧಿಸಿದ ಜಾಗವಾಗಿದೆ. ಆದರೆ ಪುರಸಭಾ ಉಪಾಧ್ಯಕ್ಷ ಅಣ್ಣಾ ಸಿಟಿ ನಾಗರಾಜ್ ಮತ್ತು ಅದೇ ವಾರ್ಡಿನ ಮಾಜಿ ಪುರಸಭಾ ಸದಸ್ಯ ರವೀಶ್ ಇವರಿಬ್ಬರು ಸೇರಿಕೊಂಡು ಖಾತೆ ಮಾಡಿಸಿಕೊಂಡು ಸರ್ಕಾರಿ ಜಾಗದಲ್ಲಿ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿದ್ದು, ಇದು ಖಂಡನೀಯ. ಇನ್ನು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಕೂಡಲೇ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನಂಬರ್ 164 ಬಸವನಕಟ್ಟೆ ಸರ್ಕಾರಿ ಜಾಗವಿದ್ದು, ಈ ಜಾಗದಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳಾದ ಸಿಟಿ ನಾಗರಾಜು ಮತ್ತು ಕಡ್ಡಿಪುಡಿ ರವೀಶ್ ಅವರು ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾರೆ. ಇದರ ಬಗ್ಗೆ ನಾನು ಕೆಲವು ಅಧಿಕಾರಿಗಳಿಗೆ ಕಂಪ್ಲೇಂಟ್, ಅಂದರೆ ಮುಖ್ಯಾಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಡಿ.ಸಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆದರೆ ಯಾರೂ ಇಲ್ಲಿಯವರೆಗೂ ಕ್ರಮ ಜರುಗಿಸದೆ ಇವರು ಮುಂದೂಡ್ಕೊಂಡು ಬರ್ತಾಯಿದ್ದಾರೆ. ಹಾಗೂ ಸ್ಥಳೀಯ ವಾರ್ಡಿನ ಉಪಾಧ್ಯಕ್ಷರಾದ ರಾಣಿಕೃಷ್ಣ ಅವರ ಸಂಬಂಧಿಕರಾಗಿರೋದ್ರಿಂದ ಸಿ ಟಿ ನಾಗರಾಜ್ ಅವರು ಹಾಗೂ ಮತ್ತು ಇವರು ರವೀಶ್ ಅವರು ಅವರ ಕೆರಿಯರ್ ಅದು ಎಲೆಕ್ಷನ್ ವಿಚಾರಕ್ಕೆ ಸಪೋರ್ಟ್ ಕೊಟ್ಟಿರೋದ್ರಿಂದ ಅವ್ರ ವಿರುದ್ಧ ಇವರು ಯಾವುದೇ ಥರದ ಧ್ವನಿ ಎತ್ತಲೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕಟ್ಟಡನ ನಿರ್ಮಾಣ ಮಾಡಲು ಸಪೋರ್ಟ್ ಮಾಡ್ತಿರ್ತಾರೆ. ಆದ್ದರಿಂದ ದಯವಿಟ್ಟು ನಾನು ಹೇಳೋದೇನಂತಂದರೆ, ಸಾರ್ವಜನಿಕರ ಆಸ್ತಿ ಆಗಿರೋದ್ರಿಂದ ದಯವಿಟ್ಟು ಇದನ್ನು ಅಧಿಕಾರಿಗಳು ಹಾಸನ ನಗರಸಭೆ ಇದೀಗ ಮಹಾನಗರ ಪಾಲಿಕೆಯಾಗಿ ಉನ್ನತೀಕರಣಗೊಂಡಿದ್ದು, ಹೆಚ್ಚಿನ ಅನುದಾನ ತಂದು ನಗರವನ್ನು ಸ್ವಚ್ಛ ಹಾಗೂ ಸುಂದರ ನಗರವನ್ನಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಶಾಸಕ ಎಚ್.ಪಿ. ಸ್ವರೂಪ್ರಕಾಶ್ ಭರವಸೆ ನೀಡಿದರು. ನಗರದ 80 ಅಡಿ ರಸ್ತೆ ಬಳಿ ಇರುವ ವಿಶ್ವನಾಥ ನಗರದಲ್ಲಿ 50 ಲಕ್ಷ ವೆಚ್ಚದ ಕಾಂಕ್ರೀಟ್ ಚರಂಡಿ ಮತ್ತು ಕವರಿಂಗ್ ಸ್ಲ್ಯಾಬ್ ಅಳವಡಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ಹಾಸನದ ಅಭಿವೃದ್ಧಿಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸಚಿವರಾಗಿದ್ದಾಗ ಸಾಕಷ್ಟು ಅನುದಾನ ನೀಡಿ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ. ಅಲ್ಲದೆ ಇದೀಗ ಮಹಾನಗರ ಪಾಲಿಕೆ ಆಗಿರುವ ಹಿನ್ನೆಲೆಯಲ್ಲಿ ರಾಜ್ಯ
ಸರ್ಕಾರದಿಂದ 3 ಕೋಟಿ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ. ಈಗಾಗಲೇ ಮಹಾನಗರ ಪಾಲಿಕೆಗೆ ಸೇರಿರುವ ಹೆಚ್ಚುವರಿ 35 ಹಳ್ಳಿಗಳಲ್ಲಿ ಅನೇಕ ಸಮಸ್ಯೆಗಳಿದ್ದು ತನ್ನ ಗಮನಕ್ಕೆ ಬಂದಿದೆ. ಅವುಗಳ ಬಗ್ಗೆ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿ ಸುಮಾರು 100 ರಿಂದ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾನಗರ ಪಾಲಿಕೆಗೆ ಒಳಗೊಂಡ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲು ಯೋಚಿಸಲಾಗಿದೆ ಎಂದು ಹೇಳಿದರು. ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ ಮಾತನಾಡಿ, ಹಾಸನ ನಗರ ವಾಸಿಗಳ ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಲು ನಾವು ಬದ್ಧರಾಗಿದ್ದೇವೆ. ಶಾಸಕರ ಸಹಕಾರದಿಂದ ಹಾಸನಕ್ಕೆ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುವುದು ಎಂದರು. ಈ ವೇಳೆ ವಾರ್ಡ್ ಸದಸ್ಯ ಕ್ರಾಂತಿ ಪ್ರಸಾದ್ ತ್ಯಾಗಿ, ಮಹಾನಗರ ಪಾಲಿಕೆ ಉಪಮೇಯರ್ ಹೇಮಲತಾ, ಎಇ ಚೆನ್ನೇಗೌಡ, ಎಇ ಆನಂದ್, ನಗರಸಭೆ ಸದಸ್ಯರು ಹಾಗೂ ಬಡಾವಣಾ ನಿವಾಸಿಗಳು ಹಾಜರಿದ್ದರು. ಕ್ರಿಯಾಶೀಲ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇದು 2ನೇ ಸತಿ ನಾವು ಉದ್ಲಿ ಪೂಜೆ ಮಾಡಿ ಉದ್ಘಾಟನೆ, ರಸ್ತೆ ಇರ್ಬೋದು, ಪ್ರತಿಯೊಂದು ಕಳೆದ ಸತಿ ನಮ್ಮ ಮೈನಾರಿಟಿ ಗ್ರಾಂಟ್ ಅಲ್ಲಿ ನಮ್ಮ ಸಚಿವರಂತ ಜಮೀರ್ ಅಹಮದ್ ಖಾನ್ ಅವರು 3 ಕೋಟಿ ಒಂದು ಗ್ರಾಂಟ್ ನ ಕೊಟ್ಟಿದ್ರು. ಈ ವರ್ಷ ಕೂಡ ಮತ್ತೆ ಈಗ ಆಗ್ಲೇ 5 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಎಲ್ಲ ನಮ್ಮ ಎಲ್ಲಿ ಅಲ್ಪಸಂಖ್ಯಾತರ ಭಾಗದಲ್ಲೇ ಅದನ್ನ ಗ್ರಾಂಟ್ ಅನ್ನು ಹಾಕಿ ಕೆಲಸಗಳನ್ನ ಶುರು ಮಾಡಿ, ಅದೇ ರೀತಿ ಹಲವಾರು ಕಾಮಗಾರಿಗಳ ಕೆಲಸಗಳು ಆಗ್ಬೇಕಾಗಿದೆ. ಈ ಒಂದು 30ನೇ ವಾರ್ಡಿನಲ್ಲಿ ಈಗಾಗಲೇ ಬರ್ತಾ ಮೇನ್ ರೋಡ್ ಇಂದ ಒಂದು 3-4 ರಸ್ತೆ ಕನೆಕ್ಟಿವಿಟಿ ಆಗೋ ರಸ್ತೆ ಚೆನ್ನಾಗಿ 3 ಟೆಂಡರ್ ಆಗಿದೆ. 3 ರಸ್ತೆ ಆಗ್ಬೇಕಾದ್ರೆ ಆಯ್ತು, ಅಂತದ್ವಾಗಿ ಮಾಡೋಣ. ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಗೆಲ್ಲಿಸ್ಬೇಕಲ್ಲ, ನಿಮ್ಗೆ ಈಗಲೇ ಎಲ್ಲ ಕೆಲಸ ಮುಗಿಸ್ತಾರೆ. ಹಾಗಾಗಿ ಎಲ್ಲ ಕೆಲಸಗಳನ್ನ ಮಾಡೋಣ. UGD ಸಮಸ್ಯೆ ಇರ್ಬೋದು, ಮತ್ತು ನೀರಿನ ಸಮಸ್ಯೆ ಇದೆ, ಅದನ್ನ ನೀರಿನ ಸಮಸ್ಯೆ ನಾವು ಕನೆಕ್ಟ್ ಮಾಡಿ. ಹಾಗಾಗಿ ಪ್ರತಿಯೊಂದು ಇನ್ನೂ ಅತಿ ಹೆಚ್ಚು ಕೆಲಸಗಳಾಗಬೇಕಾಗಿದೆ. ಅದೇ ರೀತಿ ಇಲ್ಲೂ ಕೆಲವು ನಾವು ಬಂದಾಗ ಕಂಪ್ಲೇಂಟ್ ಎಲ್ಲ ಕೆಲವರು ರೆವಿನ್ಯೂ ಲ್ಯಾಂಡ್ ಎಲ್ಲ ಇದ್ದಾರೆ, ಇನ್ನು ಪಿ ಖಾತೆ ಮಾಡಿಸಿಲ್ಲ, ಕಂದಾಯ ಇದು ನೀರಿನ ವ್ಯವಸ್ಥೆ ಅಸಮರ್ಪಕವಾಗಿದೆ ಅಂತಲೂ ಹೇಳಿದ್ರು. ಎಲ್ಲವನ್ನೂ ಮಾಡೋಕ್ಕೆ ನಾವು ಬದ್ಧರಾಗಿದ್ದೀವಿ. ನಮ್ಮ ಶಾಸಕರೊಡಗೂಡಿ, ನಮ್ಮ ಪಾಲಿಕೆ ಸದಸ್ಯರೊಡಗೂಡಿ, ಇಂಜಿನಿಯರ್ಗಳಿಗೆ ಅವರಿಂದ ಮಾಹಿತಿ ತಗೊಂಡು ಹಾಗೂ ಮಾಹಿತಿಯನ್ನು ಕೊಟ್ಟು ಈ ಬಡಾವಣೆಯ ದೇವು ಲೇಔಟ್ನ, ಯಾಕೆಂದರೆ ನಮ್ಮ ಆತ್ಮೀಯ ಸ್ನೇಹಿತ ದೇವು ಬಹಳ ನೆನಪಾಗ್ತಾರೆ, ಈ ಬಡಾವಣೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದರ ಮುಂದೆ ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ನಿಮ್ಮೆಲ್ಲರಿಗೂ ಅನುಕೂಲಕರವಾದ ಕೆಲಸವನ್ನು ನಾವು ಮಹಾನಗರ ಪಾಲಿಕೆ ವತಿಯಿಂದ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ತಮಗೆ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಪತ್ನಿ ಜಯಕಿರಣ್ ಕೈಗೆ ವಿಷಪೂರಿತ ಕೆಮಿಕಲ್ ಪೌಡರ್ ಹಾಕಿ ಸಾಯಿಸುವ ಯತ್ನ ಮಾಡಲಾಗಿದ್ದು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪತಿ ಎಎಸ್ ಮಹೇಂದರ್ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಮತ್ತು ನನ್ನ ಪತ್ನಿ ಜಯಕಿರಣ್ ಇಬ್ಬರೂ ಕೂಡ ವಿಶೇಷ ಚೇತನರಾಗಿದ್ದು ನನಗೆ ಪೂರ್ತಿ ಕಣ್ಣು ಕಾಣಿಸುವುದಿಲ್ಲ. ನನ್ನ ಪತ್ನಿಗೆ ಆಗಿರುವ ಅನ್ಯಾಯದ ವಿರುದ್ಧ 2019ರಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ದಿಲೀಪ್ ಎಂಬುವರು ನನ್ನ ಪತ್ನಿಯ ವಿರುದ್ಧ ಗಲಾಟೆ ಮಾಡಿಸಲು 2 ಸುಳ್ಳು ಪ್ರಕರಣ ದಾಖಲಿಸಲಾಗಿದ್ದು ಸುಮಾರು 11 ಪ್ರಕರಣಗಳಿಗೆ ನ್ಯಾಯಾಲಯದಲ್ಲಿ ದಾಖಲಿಸಿದ್ದಾರೆ. ನಮಗೆ ತೊಂದರೆ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ದಾಖಲೆ ಸಲ್ಲಿಸಿ ನ್ಯಾಯದ ಪರ ಹೋರಾಟ ಮಾಡುತ್ತಿರುವುದರಿಂದ ನನ್ನ ಮೇಲೆ ಹಾಗೂ ನನ್ನ ಪತ್ನಿ ಮೇಲೆ ಹಲವಾರು ಸಂಚುಗಳನ್ನು ರೂಪಿಸಿದ್ದಾರೆ. ಗಲಾಟೆ ಮಾಡಿಸಿ 2 ಸುಳ್ಳು ಕೇಸ್ ಹಾಕಿಸಿದ್ದಾರೆ ಎಂದರು. ಕೆಆರ್ಎಸ್ ಪಕ್ಷದ ಮುಖಂಡ ವಿ ರಮೇಶ್ ಮಾತನಾಡಿ, ಕಳೆದ 2 ತಿಂಗಳ ಹಿಂದೆ ಲೈವ್ ಮಾಡಲಾಗಿದ್ದು, ಯಡಿಯೂರು ರಸ್ತೆಯಲ್ಲಿ ಹೋದ ವೇಳೆ ಅಂಗನವಾಡಿ ವಿತರಣೆಯ ಫುಡ್ ಪ್ಯಾಕೆಟ್ಗಳನ್ನೆಲ್ಲವಲ್ಲ ರಸ್ತೆ ಮೇಲೆ ಬಿಸಾಡಿದ್ರು. ಈ ವಿಚಾರವಾಗಿ ದೂರನ್ನ ನೀಡಲಾಗಿತ್ತು. ಅಧಿಕಾರಿಗಳು ತನಿಖೆ ಮಾಡಿದ್ದು ಕಂಪನಿಯಿಂದ ಈ ರೀತಿ ಫುಡ್ ಬಂದಿದೆ, ಫುಡ್ ನಮ್ಮದಲ್ಲ ಎಂದು ಹೇಳಿದ್ದಾರೆ. ಅವರು ಹಿಂದೆ CDP ಆಗಿದ್ರು. CDP ಆಗಿದ್ದರಿಂದ ಮತ್ತೆ ಅದಕ್ಕಿಂತ ಟ್ರೈನಿಂಗ್ ಪೀರಿಯಡ್ ಇಂದಾನು ನಮ್ಗೆ ತೊಂದರೆ ನಡೀತಾನೆ ಬರ್ತಾ ಇದೆ. ಅಂದ್ರೆ ಟ್ರೈನಿಂಗ್ ಅದು ಟೋಟಲಿ ಈಗ ನಾವು ಜೈಕಿರಣ್ಗೆ ಟೋಟಲಿ 11 ಕೇಸಸ್ಗೆ ಕೋರ್ಟ್ ಮೆಟ್ಲ್ ಹಚ್ಚಿದ್ದಾರೆ. ಹಿಂದೆ ಸಹ ನಾವು ಇದ್ರ ಬಗ್ಗೆ ನಾವು ತುಂಬಾ ಎಲ್ಲರಿಗೂ ಹೇಳ್ಕೊಂಡಿದೀವಿ. ಎಷ್ಟು ನಾವು ಯಾರು ತುಂಬಾ ಕಡೆ ಹೋಗಿದೀವಿ ಸರ್. ಅಂದ್ರೆ ಹೈಕೋರ್ಟ್ ಇಂದ ಹಿಡಿದು, KIT ಇಂದ ಹಿಡಿದು, ಹಾಸನ್ ಕೋರ್ಟ್ ಇಂದ ಹಿಡಿದು, ಪೊಲೀಸ್ ಸ್ಟೇಷನ್. ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬರೀ ಪೊಲೀಸ್ ಸ್ಟೇಷನ್, ಕೋರ್ಟು ಸುತ್ತಾ ಇದೀವಿ ಲೈಫ್ ಪೂರ್ತಿ. ಈಗ ನಂದು ಸಾಲ ಹೆಂಗಂದ್ರೆ 36 ಲಕ್ಷ ಆಗ್ಬಿಟ್ಟಿದೆ. ಅಂದ್ರೆ ನಾನು ತುಂಬಾ ನೊಂದ್ ಬಿಟ್ಟಿದ್ದೀನಿ. ನಾನು ಇವತ್ತು ಯಾಕೆ ಬಂದಿದ್ದೀನಿ, ಬೀಯಿಂಗ್ ಎ ಬ್ಯಾಂಕ್ ಎಂಪ್ಲಾಯಿ ನಾ ಯಾಕೆ ಪ್ರೆಸ್ ಮೀಟ್ ಕೂತೆ ಅಂದ್ರೆ, ಸರ್ ಹೋರಾಟ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಕೋರ್ಟ್ ಇದೆ, ಲೋಕಾಯುಕ್ತ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಯು ಕ್ಯಾನ್ ಗೋ ಟು CBI, ಯು ಕ್ಯಾನ್ ಗೋ ಟು IT, ಯು ಕ್ಯಾನ್ ಗೋ ಟು ED, ಬೇರೆವರ್ ನೀವು ಭ್ರಷ್ಟಾಚಾರ ಮಾಡಿಲ್ಲ, ನೀವು ಏನೂ ಮಾಡಿಲ್ಲಲ್ಲ. ಏನೂ ಮಾಡಿಲ್ಲ ಅಂದ್ರೆ ನೀವು ಫೈಟ್ ಮಾಡೋ ರೀತಿ ಹೆಂಗಿದೆ ಸರ್? ನೀವು ಕೋರ್ಟಲ್ಲಿ ಫೈಟ್ ಮಾಡ್ಬೇಕಾಯ್ತು. ಅದು ಬಿಟ್ಬಿಟ್ಟು ಕೆಮಿಕಲ್ ಪೌಡರ್ ಹಾಕಿದ್ದಲ್ಲ, ನಾನು ತುಂಬಾ ನೊಂದು ಬಿಟ್ಟೆ. ಅಂದ್ರೆ ತುಂಬಾ 10 ದಿನ ಆಯ್ತು ಸರ್, 10-12 ದಿನ ಆಯ್ತು. ನಾನು ನಿದ್ದೆ ಮಾಡಿಲ್ಲ, ನೆಟ್ಟಿಗೆ ಊಟ ಸೇರಿಲ್ಲ ನಂಗೆ ಇವತ್ತು ದುಃಖ ಇದೆ. ಈಗಲೂ ಬರೋಗ್ಲೂ ನಾನು ವೈಫ್ ಮಲ್ಕೊಂಡಿದ್ದಲ್ಲ, ಕೈ ನೋವು ಇನ್ನೂ ಸ್ಟಿಲ್ ಇದೆ ಅಂತ ಹೇಳಿದ್ರೆ. ಅಂದ್ರೆ ಸರ್ ಮಾಮೂಲಿ ಹೆಂಗಂದ್ರೆ ನಾನು ಮೇಡಮ್ನೇ ಆಫೀಸ್ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ. ನನ್ನ
ಹಾಸನ ಶಂಕರಮಠ ರೋಡಲ್ಲಿ ಮೇಡಮ್ ಆಫೀಸ್ ಇರೋದು 9ನೇ ಕ್ಲಾಸು, ನನ್ನ ಆಫೀಸ್ ಇರೋದು. ಎಸ್ ಮಹೇಂದರ್ ಪತ್ನಿ ಮೇಲೆ ಕೆಮಿಕಲ್ ಅಟ್ಯಾಕ್ ಮಾಡಲಾಗಿದೆ ಎಂದು ನಮ್ಮ ಬಳಿ ಬಂದಿದ್ದು ಪೊಲೀಸ್ ಠಾಣೆಯಲ್ಲಿ ದೂರನ್ನೇ ತೆಗೆದುಕೊಳ್ಳುತ್ತಿಲ್ಲ. ಇವರಿಬ್ಬರಿಗೂ ಕಣ್ಣು ಕಾಣಿಸುವುದಿಲ್ಲ. ಈ ವೇಳೆ 3 ಬಾರಿ ಸಾಯಿಸಲು ಮುಂದಾಗಿದ್ದಾರೆ. ಕೇಸ್ ದಾಖಲಿಸುವಲ್ಲಿ ಪೊಲೀಸರು ಹಿಂದೇಟು ಹಾಕಿ ರಾತ್ರಿ ದಾಖಲಿಸುತ್ತಾರೆ ಎಂದರು. ಏನು ಕಳೆದ ಈಗ 2 ತಿಂಗಳ ಹಿಂದೆ ನಾನೊಂದು ಲೈವ್ ಮಾಡಿದ್ದೆ. ನಾನೊಂದು ವಿಡಿಯೋ ಚಿತ್ರೀಕರಣ ಮಾಡಿದ್ದೇನೆ. ಯಡಿಯೂರು ಅನ್ನೋ ಗ್ರಾಮದ ಕೆರೆ ಬಳಿಯಲ್ಲಿ ಒಂದು 106 ಫುಡ್ ಪ್ಯಾಕೆಟ್ಗಳು ನಡು ರಸ್ತೆಯಲ್ಲೆಲ್ಲ ಫುಟ್ಪಾತಲ್ಲೆಲ್ಲ ಬಿದ್ದಿತ್ತು. ಆ ಬಿದ್ದಿದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ ನಂತರ ಅಲ್ಲಿರತಕ್ಕಂಥ ಆಫೀಸರ್ಸ್ ಬಂದು ಸಂಬಂಧಪಟ್ಟಂತೆ ಅವರು ತನಿಖೆ ಮುಗಿದೊಂದನ್ನು ಮುಂದುವರಿಸಿರ್ತಾರೆ. ಆದರೆ ಆ ಫುಡ್ಗಳು ಕ್ವಾಲಿಟಿ ಎಷ್ಟಿದೆ, ಇದುವರೆಗೂ FSSL ರಿಪೋರ್ಟಿಂದ ಏನೇನು ಬಂದಿದೆ, ಆದ್ರೂ ಕ್ವಾಲಿಟಿ ಇಲ್ಲದೇ ಇರೋ ಫುಡ್ಗಳನ್ನ ಮಕ್ಕಳಿಗೆ ವಿಷವನ್ನ ತಿನ್ನಿಸ್ತಾ ಇದ್ದಾರೆ ಇವರು. ತುಂಬಾ ತಳಮಟ್ಟದ ಕಪ್ಪು ಪಟ್ಟಿಗೆ ಸೇರಿಸಲ್ಪಟ್ಟಂತ ಒಂದು ಕಂಪನಿ. ಆ ಕಂಪನಿ ಅವರು ಮತ್ತಿನ್ನೊಂದು ಬೇನಾಮಿ ಹೆಸರಿನಲ್ಲಿ ಇನ್ನೊಂದೆರಡು ಕಂಪನಿಗಳನ್ನೇನು ಮಾಡ್ಕೊಂಡವರು ಈ ರೀತಿ ಇವರು ಮುಂದುವರಿತಾ ಬಂದಿದ್ದಾರೆ. ಮಕ್ಕಳಿಗೆಲ್ಲ ವಿಷ ಆಹಾರವನ್ನ ಸೇವಿಸೋದಕ್ಕೆ ಏನು ಸರ್ಕಾರವೇ ನೇರವಾಗಿ ಕಾರಣ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲೇ ಈ ಇಲಾಖೆಯಲ್ಲೇ 50 ಕೋಟಿ ತಿಂಗಳಲ್ಲಿ ವ್ಯವಹಾರ ನಡೀತಾ ಇದೆ ಅನ್ನೋಂಥ ದಾಖಲೆಗಳನ್ನೆಲ್ಲ ಮಹೇಂದ್ರ ಮತ್ತೆ ಇವರ ಶ್ರೀಮತಿ KS ಆಫೀಸರು ಇವರೆಲ್ಲ ಲೋಕಾಯುಕ್ತದಲ್ಲಿ ಇವರು ದೂರನ್ನ ದಾಖಲಿಸ್ಕೊಂಡು ಮಗದೊಂದು ಈ ರೀತಿ ಮುಂದುವರೆದಿರ್ತಾರೆ ಕೋರ್ಟ್ನಲ್ಲಿ. ಇವರು ಏನು ಈ ರೀತಿ ಹೋಗ್ತಾ ಇರೋವಂಥ ದಾರಿಯನ್ನ ಇವರು ಕಣ್ಣು ಕಾಣದೇ ಇರೋವಂಥ ಅಂದರಿದ್ದಾರೆ. ಗಂಡ ಹೆಂಡತಿ ಇಬ್ರು ಕೂಡ. ಇವರ ಮಿಸಸ್ಗೆ ಬರೀ 20% ಮಾತ್ರ ಕಾಣುತ್ತೆ, ಇವರಿಗಂತೂ ಪೂರ್ಣವಾಗಿ ಕಾಣೋದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಮುಖಂಡ ವಿ ರಮೇಶ್ ಬೋನವಳ್ಳಿ, ಮಧು, ಮಲ್ಲಿಕಾರ್ಜುನ್, ನಿರಂಜನ್ ಹಾಜರಿದ್ದರು. 20ನೇ ಜಾನುವಾರು ಗಣತಿಗೆ ಹೋಲಿಸಿದರೆ 21ನೇ ಜಾನುವಾರು ಗಣತಿಯಲ್ಲಿ ಅರ್ಕಲಗೂಡು ತಾಲೂಕಿನಲ್ಲಿ ಜಾನುವಾರುಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಎಂದು ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ AD ಶಿವರಾಮ್ ತಿಳಿಸಿದರು. ಅರ್ಕಲಗೂಡಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು 79,000 ಇದ್ದ ಹಸುಗಳ ಸಂಖ್ಯೆ 73,000ಕ್ಕೆ ಹಾಗೂ 15,000 ಇದ್ದ ಎಮ್ಮೆಗಳ ಸಂಖ್ಯೆ 6,300ಕ್ಕೆ ಇಳಿದಿದೆ. ಒಟ್ಟು 94,195 ಇದ್ದ ಜಾನುವಾರುಗಳ ಸಂಖ್ಯೆ 80,000ಕ್ಕೆ ಇಳಿದಿದೆ. ಹಂದಿಗಳ ಸಂಖ್ಯೆ 670 ಇದ್ದದ್ದು 420ಕ್ಕೆ ಇಳಿದಿದೆ. ಇದೇ ವೇಳೆ ಕೋಳಿ ಸಾಕಣೆ ಹೆಚ್ಚಾಗಿದ್ದು 1,050 ಇದ್ದ ಸಂಖ್ಯೆ 54,888ಕ್ಕೆ ಏರಿಕೆಯಾಗಿದೆ. ನಾಯಿ ಸಾಕಾಣಿಕೆಯು ಹೆಚ್ಚಳವಾಗಿದ್ದು 2,464 ಇದ್ದದ್ದು 2,900ಕ್ಕೆ ಹೆಚ್ಚಳವಾಗಿದೆ ಎಂದ ಅವರು ತಾಲೂಕಿನಲ್ಲಿ 2 ಪಶು ಚಿಕಿತ್ಸಾ ಆಂಬ್ಯುಲೆನ್ಸ್ಗಳಿದ್ದು ಇವು ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ಕಾರ್ಯನಿರ್ವಹಿಸಲಿದೆ. 1962 ಸಹಾಯವಾಣಿಗೆ ಕರೆ ಮಾಡಿದರೆ ಉಚಿತ ಸೇವೆ ಒದಗಿಸಲಾಗುವುದು. ತಾಲೂಕಿನ ರೈತರು ಇದರ ಉಪಯೋಗ ಪಡೆಯುವಂತೆ ತಿಳಿಸಿದರು. ಹಿಂದಿನ ಸೆನ್ಸಸ್ ಅಂದರೆ 20ನೇ ಸೆನ್ಸಸ್ ಅಲ್ಲಿ ನಮಗೆ ಕಂಪೇರ್ ಮಾಡಿದಾಗ 21ನೇ ಸೆನ್ಸಸ್ ಅಲ್ಲಿ ನಮ್ಮ ಜಾನುವಾರುಗಳು ಗಣನೀಯವಾಗಿ ಕಡಿಮೆ ಆಗಿದೆ. ಈಗ ಲಾಸ್ಟ್ ಟೈಮು ನಮಗೆ 79,000 ರಾಸುಗಳು ಜಾನುವಾರುಗಳಿದ್ದು ಹಸುಗಳಿದ್ದು, ಈ ಸಾರಿ 73,000 ಇದೆ. 15,000 ಬಫೆಲೋ ಇದ್ದು, ಈ ಸಾರಿ 6,300 ಇದೆ. ಒಟ್ಟು ಇವಾಗ ಜಾನುವಾರುಗಳ ಸಂಖ್ಯೆ 80,000 ಆಗಿದೆ. ಹಿಂದೆ ಇದ್ದಿದ್ದು 94,195. ಪಿಗ್ ಇದ್ದಿದ್ದು 670 ಇತ್ತು, ಈಗ 420 ಇದೆ. ಪೋಲ್ಟ್ರಿ ಸಂಖ್ಯೆ ಅಂದರೆ ಕೋಳಿಗಳ ಸಾಕಾಣಿಕೆ ಸಂಖ್ಯೆ ಜಾಸ್ತಿ ಆಗಿದೆ. ಮೊದಲು 10,500 ಇತ್ತು, ಈಗ 54,888 ಇದೆ. ಈಗ ತಮಗೆ ಗೊತ್ತಿರೋ ಈಗ ಅರ್ಬನೀಕರಣ ಅಂದರೆ ನಗರೀಕರಣ ಜಾಸ್ತಿ ಆದಮೇಲೆ ನಾಯಿ ಸಾಕುವವರ ಸಂಖ್ಯೆ ಜಾಸ್ತಿ ಆಗಿದೆ. ಆವಾಗ ನಾಯಿ ಸಾಕು ಬರೀ 2,464 ಇತ್ತು, ಇವಾಗ 2,900 ಆಗಿದೆ. ಇನ್ನೂ ಜಾಸ್ತಿ ಆಗಿದೆ. ನಮಗೆ ಬೀದಿ ನಾಯಿಗಳ ಸಂಖ್ಯೆ ಇನ್ನೂ ಸಿಕ್ಕಿಲ್ಲ. ಸಾಕು ನಾಯಿಗಳ ಸಂಖ್ಯೆ ತುಂಬ ಗಣನೀಯವಾಗಿ ಜಾಸ್ತಿ ಆಗಿದೆ. ನನಗೆ ಈಗ ಯಾಕೆ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ನಾಟಿ ಹಸುಗಳು ಸಂಪೂರ್ಣವಾಗಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮದ್ದೂರು ಗ್ರಾಮದ ಬುಡಕಟ್ಟು ಗುರುಜನ ಕಾಲೋನಿಯ ಡಾಕ್ಟರ್ ರತ್ನಮ್ಮ ಅವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ವಾಲ್ಮೀಕಿ ಪ್ರಶಸ್ತಿ ಹಾಗೂ ಜಾನಪದ ಸಾರ್ವಭೌಮ ಪ್ರಶಸ್ತಿ ದೊರಕಿದ್ದು, ಇದನ್ನು ಗುರುತಿಸಿ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ರತ್ನಮ್ಮರವರ ಸಾಮಾಜಿಕ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಹಾಗೂ ಗಡಿನಾಡು ವನ್ಯಜೀವಿ ಸಂರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷ ಪಿ ಬಾಲು ಮಾತನಾಡಿ ಕಾವಲು ಪಡೆಯ ನಿರಂತರ ಕಾರ್ಯವೈಖರಿಯನ್ನ ಮೆಲುಕು ಹಾಕಿದರು. ವಿಶೇಷ ಏನಂದರೆ ಕಳೆದ ವರ್ಷ ವಾಲ್ಮೀಕಿ ಪ್ರಶಸ್ತಿಯನ್ನು ಪಡೆದಿದ್ದರು ರಾಜ್ಯ ಸರ್ಕಾರದಿಂದ. ಮತ್ತು ಈಗ ಮುಂದಿನ 10ನೇ ತಾರೀಕು ಕರ್ನಾಟಕ ಜಾನಪದ ಸಾರ್ವಭೌಮ ಪ್ರಶಸ್ತಿ ಕೂಡ ಪಡೆದು ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಮಾತ್ರವಲ್ಲ, ಈ ರಾಜ್ಯಕ್ಕೆ ಹೆಮ್ಮೆ ತಂದಿರೋ ಅಂತ ವಿಚಾರ ಬಹಳ ಹೆಮ್ಮೆ ಪಡುವಂಥದ್ದು. ಹಾಗೂ ಅವರ ಒಂದು ನಮ್ಮ ಈ ಗಡಿ ಭಾಗ ಕರ್ನಾಟಕ ತಮಿಳುನಾಡು ಕೇರಳ ಮಧ್ಯದಲ್ಲಿರ್ತಕ್ಕಂಥ ಈ ಗಡಿ ಭಾಗದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಕಾಲೋನಿಯ ಶಂಕರಯ್ಯ ಮತ್ತು ದೇವಮ್ಮನವರಿಗೆ ಜನಿಸಿದ
ಪುತ್ರಿ ಡಾಕ್ಟರ್ ರತ್ನಮ್ಮರವರು ಕಾಡಿನಿಂದ ನಾಡಿಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಬುಡಕಟ್ಟು ಸಮುದಾಯದ ಸೋನಿಗ ಸಮುದಾಯ. ಈ ವೇಳೆ ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ತಾಲೂಕು ಗೌರವಾಧ್ಯಕ್ಷ ರಾಮೇಗೌಡ, ತಾಲೂಕು ಸಂಚಾಲಕರಾದ ಕುಂಜುಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು. ಕೆಆರ್ನಗರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಡೋರನಹಳ್ಳಿಯ ಸಂತ ಆಂಥೋಣಿಯವರ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಸಂತ ಆಂಥೋಣಿಯವರ ಬಿಸಿಲಿಕಾದ ತೇರಿನ ಮೆರವಣಿಗೆ ಸಾವಿರಾರು ಜನರ ಸಮ್ಮುಖದಲ್ಲಿ ಶುಕ್ರವಾರ ವಿಜೃಂಭಣೆಯಿಂದ ನಡೆಯಿತು. ಮೈಸೂರು ಧರ್ಮಕ್ಷೇತ್ರದ ಆಡಳಿತಾಧಿಕಾರಿ ಡಾಕ್ಟರ್ ಬರ್ನಾರ್ಡ್ ಮೊರಾಸ್ ಅವರು ಬೆಳಿಗ್ಗೆ ಹಬ್ಬದ ಆಡಂಬರ ಗಾಯನ ಪೂಜೆಗೆ ಚಾಲನೆ ನೀಡಿದರು. ಡೋರ್ನಹಳ್ಳಿ ಚರ್ಚ್ನ ಧರ್ಮಗುರು ಡೇವಿಡ್ ಸಗಾಯ್ರಾಜ್, ಕೋಲ್ಕತಾ ಧರ್ಮಗುರು ರಾಬರ್ಟ್ ಗ್ರೆಗೋರಿ ಮೆಂಥೆರೋ ಸೇರಿದಂತೆ ಇತರೆ ಗಣ್ಯರು ಹಬ್ಬದ ಆಡಂಬರ ಗಾಯನ ಬಲಿಪೂಜೆ ನಡೆಸಿಕೊಟ್ಟರು. ಬಳಿಕ ಮಳೆಯ ಸಿಂಚನದ ನಡುವೆಯೂ ಸಂಜೆ 7 ಗಂಟೆಗೆ ಚರ್ಚ್ ಮುಂಭಾಗ ನಡೆದಿದ್ದ ಸಾವಿರಾರು ಜನರ ಸಮ್ಮುಖದಲ್ಲಿ ಸಂತ ಆಂಥೋಣಿಯವರ ವೈಭವದ ತೇರಿನ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ವಿವಿಧ ರಾಜ್ಯಗಳಿಂದ ಆಗಮಿಸಿದ ಜನರು ಜಾತ್ರೆಯಲ್ಲಿ ಪಾಲ್ಗೊಂಡು ಸಂತ ಆಂಥೋಣಿಯವರ ದರ್ಶನ ಪಡೆದರು. ಬಹುಬೇಡಿಕೆಯ ಬಂಡೂರು ತಳಿಯ 7 ತಿಂಗಳ 2 ಟಗರು ಮರಿಗಳನ್ನು ಬರೋಬ್ಬರಿ 1.60 ಲಕ್ಷ ರೂಪಾಯಿಗೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಯುವ ರೈತ ಉಲ್ಲಾಸ್ ಗೌಡ ಮಾರಾಟ ಮಾಡಿದ್ದಾರೆ. 2 ಮರಿಗಳನ್ನು ಕಿರುಗಾವಲಿನ ಕುಮಾರ್ ಮತ್ತು ವಡರಹಳ್ಳಿಯ ಕುಳ್ಳೇಗೌಡ ಎಂಬುವರು ಖರೀದಿಸಿದ್ದಾರೆ. ಬಿಸಿಎ ವ್ಯಾಸಂಗ ಮಾಡುತ್ತಿರುವ ಉಲ್ಲಾಸ್ ಗೌಡ ಅವರ ಕುಟುಂಬ ಕಳೆದ ಹಲವು ವರ್ಷಗಳಿಂದ ಬಂಡೂರು ಕುರಿ ಸಾಕಾಣಿಕೆಯಲ್ಲಿ ತೊಡಗಿದೆ. ಇನ್ನು ನಮ್ಮ ತಾತ ಹಾಗೂ ತಂದೆ ಮನೋಹರ್ ಅವರಿಂದ ಕಲಿತ ಕುರಿ ಸಾಕಾಣಿಕೆಯನ್ನ ಶಿಕ್ಷಣದ ಜೊತೆಗೆ ವ್ಯಾಪಾರವಾಗಿ ರೂಢಿಸಿಕೊಂಡಿದ್ದು, ಬಂಡೂರು ಕುರಿ ತನ್ನದೇ ಆದ ವಿಶೇಷತೆ ಹೊಂದಿದ್ದು, ಈ ಟಗರನ್ನು ವಿಶೇಷ ಕಾಳಜಿಯಿಂದ ಸಾಕುತ್ತೇವೆ ಎನ್ನುತ್ತಾರೆ ಉಲ್ಲಾಸ್ ಗೌಡ. ನಾವು ಬಂಡೂರು ಮರಿ ಸಾಕಾಣಿಕೆ ಮಾಡ್ತಿದ್ದೆ. ನಾನು ಎಜುಕೇಶನ್ ಮಾಡ್ಕೊಂಡು ಈ ತಳಿ ಅಭಿವೃದ್ಧಿ ಮಾಡ್ತಿದ್ದೀನಿ. ಇವರು ಬಿತ್ತನೆ ಪರ್ಪಸ್ಗೋಸ್ಕರ ಬಿತ್ತನೆ ಟಗರು ಬೇಕು ಅಂತ ಕೇಳ್ತಿದ್ರು. ಇವರು ಕುರಿಗಳು ಮಡಗಿದ್ದಾರೆ. ಇವರು ಕೇಳಿದ್ದಕ್ಕೋಸ್ಕರ ನಾವು ಬಂಡೂರು ತಳಿ ಉಳಿಲಿ, ಹೊರಗಡೆ ಅವರು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಇವ್ರಿಗೆ ನಮ್ಮ ತಳಿ ನಶಿಸೋಗ್ಬಾರ್ದು ಅನ್ನೋದೊಂದು ಕಾರಣಕ್ಕೋಸ್ಕರ ಇವೆರಡು ಟಗರನ್ನ ಇವ್ರಿಗೆ ಬಿತ್ತನೆ ಪರ್ಪಸ್ಗೋಸ್ಕರ ಕೊಟ್ಟಿದ್ದೀನಿ. ಇವೆರಡು ಟಗರನ್ನು 1,60,000 ಕೊಟ್ಟಿದ್ದೀನಿ. ರಕ್ತದಾನ ಶಿಬಿರವನ್ನು ಆಯೋಜಿಸಿ ರಕ್ತದಾನ ಮಾಡಿದರೆ ಅದರ ಉಪಯೋಗ ಬಡವರಿಗೆ ಸೇರಿದಂತೆ ಎಲ್ಲರಿಗೂ ಸಿಗುತ್ತದೆ. ಎಲ್ಲರೂ ಸ್ವಇಚ್ಛೆಯಿಂದ ಮುಂದೆ ಬಂದು ರಕ್ತದಾನ ಮಾಡಬೇಕು ಎಂದು ಸಚಿವ ಮಂಕಾಳ ವೈದ್ಯ ಹೇಳಿದರು. ಭಟ್ಕಳ ತಾಲೂಕಿನ ಮುರುಡೇಶ್ವರದ ಬೀನಾ ವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮಂಕಾಳ ವೈದ್ಯ ಅಭಿಮಾನಿ ಬಳಗ, ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆ ಹಾಗೂ ಆರೋಗ್ಯ ಇಲಾಖೆ ಭಟ್ಕಳ ಇವರ ಸಹಯೋಗದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ದಾನಗಳಲ್ಲಿ ರಕ್ತದಾನ ಅತ್ಯಂತ ಮಹತ್ವವಾದ ದಾನವಾಗಿದೆ. ಎಲ್ಲವೂ ಇದು ಒಂದು ಬಾಟಲ್ ರಕ್ತ ಸಿಗದೆ ಪರಿತಪಿಸುವ ಸಂದರ್ಭಗಳು ಬರುವುದುಂಟು. ಆದ್ದರಿಂದ ಜನರು ಹೆಚ್ಚಾಗಿ ರಕ್ತದಾನಕ್ಕೆ ಮುಂದಾಗಬೇಕು ಎಂದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ, ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ಹೃದಯಾಘಾತ, ಸ್ಟ್ರೋಕ್ ಮುಂತಾದ ಆರೋಗ್ಯ ಸಮಸ್ಯೆಯಿಂದ ದೂರಾಗಬಹುದಾಗಿದೆ. ಪ್ರತಿ 3 ತಿಂಗಳಿನ ಅಂತರದಲ್ಲಿ ಆರೋಗ್ಯವಂತರು ರಕ್ತದಾನ ಮಾಡಬಹುದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಬೀನಾ ವೈದ್ಯ ಎಜುಕೇಷನ್ ಟ್ರಸ್ಟ್ನ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಪುಷ್ಪಲತಾ ವೈದ್ಯ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಕಿ ವೇತನಕ್ಕೆ ಆಗ್ರಹ, ಎನ್ಟಿಸಿ ಕಾರ್ಮಿಕರ ಹೋರಾಟ ಸ್ಥಳಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ, ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಭರವಸೆ. ರಂಗಭೂಮಿಗೆ ಒಂದು ಅಗಮ್ಯವಾದ ಶಕ್ತಿ ಇದೆ, ರಂಗಕಲೆ ಜೀವಂತಿಕೆಗೆ ರಂಗ ಕಲಾವಿದರು ಕಾರಣ, ಮಹಾನಗರ ಪಾಲಿಕೆ ಮೇಯರ್ ಚಂದ್ರೇಗೌಡ ಹೇಳಿಕೆ. ಸರ್ಕಾರಿ ಜಾಗದಲ್ಲಿ ಅಕ್ರಮ ಮಳಿಗೆಗಳ ನಿರ್ಮಾಣ, ಕೂಡಲೇ ಈ ಬಗ್ಗೆ ಅಧಿಕಾರಿಗಳು ಗಮನ ವಹಿಸಬೇಕು, ಸಾಮಾಜಿಕ ಕಾರ್ಯಕರ್ತ ಹೋರಾಟಗಾರ ರಾಘವೇಂದ್ರ ಆಗ್ರಹ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.